ಇನ್ನು ಸಂಸದ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯಾರ ಹತ್ರ ಏನು ಕೇಳಬೇಕು ಅವರನ್ನ ಕೇಳಿ, ನನ್ನ ಹತ್ರ ಎಷ್ಟು ಕೇಳ್ತೀರಾ, ಏನು ಹೇಳಬೇಕು ಅದನ್ನ ಹೇಳಿದ್ದೇನೆ, ಮಿಕ್ಕಿದ್ದು ಅಸೆಂಬ್ಲಿಯಲ್ಲಿ ಮಾತನಾಡೋಣ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು. ಪ್ರಕರಣವನ್ನ ಸಿಬಿಐಗೆ ವಹಿಸುವ ಬಗ್ಗೆ ಡಿ ಕುಮಾರಸ್ವಾಮಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ರಾಜಭವನಕ್ಕೆ ಡಿ ಕುಮಾರಸ್ವಾಮಿ ಭೇಟಿಯನ್ನ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಡಿಕೆ ಶಿವಕುಮಾರ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ನಿಲ್ಲಿಸಿಕೊಂಡವರು ಯಾರು, ಕಟ್ಟಿ ಹಾಕಿದವರು ಯಾರು, ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಯಾರ ಹತ್ರ ಏನು ಕೇಳಬೇಕು ಕೇಳಿ, ನನ್ನ ಹತ್ರ ಎಷ್ಟು ಕೇಳ್ತೀರಾ, ಏನ್ ಕೇಳ್ತೀರಾ, ನಾನು ಏನ್ ಹೇಳ್ಬೇಕು ಅಲ್ಲ, ಏನ್ ಮೂಡೋಗಿದೆ, ಏನ್ ಹೇಳೋದೇನಿಲ್ಲ, ಮಿಕ್ಕಿದೆಲ್ಲ ಅಸೆಂಬ್ಲಿ ಮಾತಾಡೋದು. ಸರ್, ಕುಮಾರಸ್ವಾಮಿ ಅವರು ಇವತ್ತು ರಾಜಭವನಕ್ಕೆ ಭೇಟಿ ನೀಡಿಕೊಂಡು ಈ ಪ್ರಕರಣವನ್ನು ಸಿಬಿಐ ತನಿಖೆಗೊಳಿಸಿ ಅಂತ ಹೋರಾಟ ಮಾಡಿಕೊಂಡಿದ್ದಾರೆ. ನಿಲ್ಸ್ಕೊಂಡಿರೋರು ಕಟ್ಟಾಕಿರೋರು. ಇನ್ನು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ತನಿಖೆಗೆ ಕೊಡಲು ರಾಜ್ಯ ಸರ್ಕಾರ ನಕಾರವನ್ನ ಮಾಡಿದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣವನ್ನ ಸಿಬಿಐಗೆ ನೀಡೋದಕ್ಕೆ ರಾಜ್ಯ ಸರ್ಕಾರ ನಕಾರವನ್ನ ಮಾಡಿರುವಂತದ್ದು. ಸಿಬಿಐಗೆ ಕೊಡೋದಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಎಸ್ಐಟಿ ತನಿಖೆ ಪರಿಣಾಮಕಾರಿಯಾಗಿ ನಡೀತಾ ಇದೆ, ಪರಿಣಾಮಕಾರಿ ತನಿಖೆಯನ್ನ ಮಾಡ್ತಾ ಇದೆ ಎಸ್ಐಟಿ. ಸಿಬಿಐ ತನಿಖೆ ಬೇಡ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಬಿಐ ತನಿಖೆ ನೀಡಿದರೆ ನ್ಯಾಯ ಸಿಗುವ ವಿಶ್ವಾಸ ಇಲ್ಲ, ಪ್ರಜ್ವಲ್ ರೇವಣ್ಣ ರಕ್ಷಣೆಯಾಗುವ ಸಾಧ್ಯತೆ ಎಂಬ ಆರೋಪವನ್ನು ಕೂಡ ಅವರು ಮಾಡಿರುವಂತದ್ದು. ಡಿಕೆ ಶಿವಕುಮಾರ್ ವಿರುದ್ಧ ಸೇಡಿ ತೀರಿಸಿಕೊಳ್ಳುವ ಆತಂಕ ಕೂಡ ಇದೆ. ರಾಜ್ಯವೇ ತನಿಖೆ ನಡೆಸಿ ತಾರ್ಕಿಕ ಅಂತ್ಯವನ್ನ ಕಾಣಿಸುತ್ತದೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇನ್ನು ಬಿಜೆಪಿ ಜೆಡಿಎಸ್ ನಾಯಕರಿಗೆ ಕೊಟ್ಟಿರ್ತಕ್ಕಂಥ ಉತ್ತರ ಇದು. ಪರಮೇಶ್ವರ್ ಅವರು ಯಾವುದೇ ಕಾರಣಕ್ಕೂ ಸಿಬಿಐ ತನಿಖೆಯ ಅವಶ್ಯಕತೆ ಇಲ್ಲ, ರಾಜ್ಯ ಸರ್ಕಾರವೇ ಸಮರ್ಪಕವಾಗಿ ತನಿಖೆ ಮಾಡ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಚಿದಾನಂದ್ ಪಟೇಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಂದನೇ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಚಿದಾನಂದ್ ಪಟೇಲ್, ಈಗ ಪರಮೇಶ್ವರ್ ಮಾತನಾಡಿರ್ತಕ್ಕಂಥ 2-3 ವಿಷಯಗಳು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಒಂದು ಕಡೆ ಅವರು ಸಿಬಿಐ ಕೊಡೋದಿಲ್ಲ ಅಂತಾರೆ, ಎರಡನೇದಾಗಿ ಸಿಬಿಐ ಕೊಟ್ರೆ ರೇವಣ್ಣ ಹಾಗೂ ಪ್ರಜ್ವಲ್ ಸೇವ್ ಆಗುವಂತ ಸಾಧ್ಯತೆ ಇದೆ, ಮತ್ತೆ ಡಿಕೆ ಶಿವಕುಮಾರ್ ವಿರುದ್ಧ ಸೇಡು ತೀರಿಸಿಕೊಳ್ಳಬಹುದು ಅಂತ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಅವರ ಹೇಳಿಕೆ ಮಾರ್ಮಿಕ ಅನಿಸ್ತಾ ಇದೆ. ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ ರಾಘವೇಂದ್ರ ಗುಡಿ ಈಗಾಗಲೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಈಗ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣವನ್ನು ತನಿಖೆಯನ್ನು ನಡೆಸಿರುವಂಥದ್ದು. ಈಗಾಗಲೇ ತನಿಖೆಯ ಬಗ್ಗೆ ಬಿಜೆಪಿ ಮತ್ತು JDS ಈಗಾಗಲೇ ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು. ಇದು ಪಾರದರ್ಶಕವಾಗಿ ಆಗಲ್ಲ ಮತ್ತು ಕಾಂಗ್ರೆಸ್ನ ಪರವಾಗಿ ಆಗುತ್ತೆ, ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರ ಇನ್ವೆಸ್ಟಿಗೇಷನ್ ಟೀಮ್ ಇದು ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಮತ್ತು ಇವರು ಎಲ್ಲೊಂದು ಕಡೆ ವಿಪಕ್ಷಗಳನ್ನ ಹಣಿಲಿಕ್ಕೆ ಮತ್ತು ಈ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಪ್ರಕರಣದಲ್ಲಿ ಎಲ್ಲೊಂದು ಕಡೆ DK ಶಿವಕುಮಾರ್ ಅವರಿದ್ದಾರೆ ಮತ್ತು ಕಾಂಗ್ರೆಸ್ನ ನಾಯಕರುಗಳಿದ್ದಾರೆ, ಪ್ರಭಾವಿಗಳಿದ್ದಾರೆ. ಹಾಗಾಗಿ ಇವರೆಲ್ಲರ ತನಿಖೆ ಆಗಲ್ಲ ಮತ್ತು ಪಾರದರ್ಶಕ ತನಿಖೆ ಆಗಲ್ಲ, ಉದ್ದೇಶಪೂರ್ವಕವಾಗಿ JDSನ ಅನೇಕ ನಾಯಕರನ್ನ ಇಲ್ಲಿ ಸಿಲುಕಿ ಹಾಕಿಸಲಿಕ್ಕೆ ಈ ಒಂದು SITಯನ್ನು ಬಳಸ್ಕೊಳ್ಳಲಾಗ್ತಿದೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಹಾಗಾಗಿ ಪಾರದರ್ಶಕ ತನಿಖೆ ಆಗಬೇಕಾಗಿದೆ ಮತ್ತು ಇದರಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಮತ್ತು ಯಾರೆಲ್ಲರೂ ಇದರಲ್ಲಿ ಭಾಗಿದಾರಾಗಿದ್ದಾರೆ ಎಲ್ಲರದ್ದು ತನಿಖೆ ಆಗಬೇಕಾಗಿದೆ. ಹಾಗಾಗಿ ಸಿಬಿಐಗೆ ಕೊಡಿ ಅಂತೇಳಿ ಭಾರತೀಯ ಜನತಾ ಪಕ್ಷ ಮತ್ತು JDS ಒತ್ತಾಯವನ್ನು ಮಾಡ್ತಿರುವಂಥದ್ದು. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಕೂಡ ಇದನ್ನು ಸಿಬಿಐ ಕೊಡಿ ಅಂತೇಳಿ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಇದರ ಭಾಗವಾಗಿ ಇದೀಗ SIT ಕೊಟ್ಟಿರ್ತಕ್ಕಂಥ ಪ್ರಕರಣವನ್ನು ಸಂಬಂಧಪಟ್ಟಾಗಿ ಮತ್ತು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಇದೀಗ ರಾಜ್ಯಪಾಲರ ಅಂಗಳಕ್ಕೂ ಕೂಡ ತಲುಪಿರುವಂಥದ್ದು. ರಾಜ್ಯಪಾಲರಲ್ಲೂ ಕೂಡ ಸಿಬಿಐ ತನಿಖೆಗೆ ಆಗ್ರಹಿಸಿ ಈಗಾಗಲೇ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರ ನೇತೃತ್ವದ JDS ನಿಯೋಗ ಇದೀಗ ಮನವಿಯನ್ನು ಕೂಡ ಮಾಡಿರುವಂಥದ್ದು. ಒಟ್ಟಾರೆ ಸಿಬಿಐ ಕೊಟ್ಟರೆ ಅದು ಸಿಬಿಐ ಕೂಡ ಪಾರದರ್ಶಕ ಆಗಿಲ್ಲ. ಕರ್ನಾಟಕದ ಅನೇಕ ಕೇಸ್ಗಳಲ್ಲೂ ಕೂಡ ಸಿಬಿಐ ತನಿಖೆಯನ್ನು ನಡೆಸಿರುವಂಥದ್ದು. ಅದು ಪರೇಶ್ ಮೇಸ್ತಾ ಇರುವಂಥದ್ದು, ಗಣಪತಿ ಆತ್ಮಹತ್ಯೆ ಪ್ರಕರಣಗಳಿರ್ತಕ್ಕಂಥ ಅನೇಕ ಪ್ರಕರಣಗಳನ್ನು ಸಿಬಿಐ ಹ್ಯಾಂಡಲ್ ಮಾಡಿರುವಂಥದ್ದು. SIT ಅಧಿಕಾರಿಗಳು ಕೂಡ ದಕ್ಷರಿದ್ದಾರೆ ಮತ್ತು ರಾಜ್ಯ ಸರ್ಕಾರವೇ ಈ ತನಿಖೆಯನ್ನು ಮಾಡಲಿದೆ ಮತ್ತು ಪಾರದರ್ಶಕವಾಗಿ ತನಿಖೆಯನ್ನು ಮಾಡಲಿದೆ. ಯಾವುದೇ ಕಾರಣ ಕೂಡ ಸಿಬಿಐಗೆ ನಾವು ಕೊಡಲ್ಲ ಅಂತೇಳಿ ಈಗಾಗಲೇ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರುವಂಥದ್ದು. ಮತ್ತೊಂದು ಕಡೆ ಸಿಬಿಐ ತನಿಖೆಗೆ ಒತ್ತಾಯ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ ಮತ್ತು ಭಾರತೀಯ ಜನತಾ ಪಕ್ಷ ನಾಯಕರುಗಳು ಮುಂದಿನ ದಿನಗಳಲ್ಲಿ ಸಿಬಿಐಗೆ ಒತ್ತಾಯಿಸಿ ಹೈಕೋರ್ಟ್ಗೆ ತಮ್ಮ ಆಪ್ತರ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಕೋರ್ಟ್ ಮುಖಾಂತರ ಕೂಡ ಸಿಬಿಐ ತನಿಖೆಗೆ ಒಳಪಡಿಸಿ ಅಂತೇಳಿ ಅರ್ಜಿ ಹಾಕುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆ ಸಿಬಿಐ ತನಿಖೆಗೆ ವಿಪಕ್ಷಗಳು ಒತ್ತಾಯ ಮಾಡ್ತಿರುವಂಥದ್ದು. ಮತ್ತೊಂದು ಕಡೆ ಯಾವುದೇ ಕಾರಣ ಕೂಡ ನಾವು ಸಿಬಿಐ ಅಂತೇಳಿ ರಾಜ್ಯ ಸರ್ಕಾರ ಪಟ್ಟು ಹಿಡಿದಿರುವಂಥದ್ದು. ಗುಡಿ
ಧನ್ಯವಾದಗಳು ಚಿನ್ನಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.